ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಈ ವರ್ಷದ ನೀಟ್ 2025 ಎಕ್ಸ್ಪೆಕ್ಟೆಡ್ ನೀಟ್ ಕಟ್ ಆಫ್ ನೋಡೋಣ. ಈ ಎಕ್ಸ್ಪೆಕ್ಟೇಷನ್ಸು ನನ್ನ ಪರ್ಸನಲ್ಲು, ನನ್ನ ವೈಯಕ್ತಿಕ, ನನ್ನ ಬುದ್ಧಿಯ ಲಿಮಿಟೇಷನ್ಸ್ಗೆ ಯೂಸ್ ಮಾಡಿಕೊಂಡು ಹೇಳ್ತಾ ಇರೋದು. ಸೊ ದಿಸ್ ಮೇ ಗೋ ರಾಂಗ್ ಆರ್ ದಿಸ್ ಮೇ ಬಿ ಅಪ್ರಾಕ್ಸಿಮೇಟ್ಲಿ ಕರೆಕ್ಟ್ ಆಲ್ಸೋ. ಎಕ್ಸ್ಕ್ಯೂಸ್ ಮೀ. ಮೊದಲೇ ಒಂದು ಡಿಸ್ಕ್ಲೈಮರ್ ಹೇಳಿಬಿಡ್ತೀನಿ. ದ ನೀಟ್ 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಪ್ರೊವೈಡೆಡ್ ಹಿಯರ್ ಈಸ್ ಪ್ಯೂರ್ಲಿ ಇಂಡಿಕೇಟಿವ್. ಸುಮ್ಮನೆ ಇದೊಂದು ಇಂಡಿಕೇಶನ್ ಕೊಡುತ್ತೆ ನಿಮ್ಗೆ, ಇಷ್ಟು ಇರಬಹುದು ಅಂತ ಮೊದಲೇ ಹೇಳಿದಾಗೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ನಿಮ್ಮ ಐಡಿಯಾ ಬೇರೆ ಥರ ಇರ್ಬೋದು, ನಿಮ್ಮ ಥಿಂಕಿಂಗ್ ಬೇರೆ ಥರ ಇದ್ದು ಬೇರೆ ನಂಬರು ಬರಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಈವನ್ ಇಫ್ ಯು ಡಿಸಗ್ರಿ ವಿತ್ ದೀಸ್ ನಂಬರ್ಸ್ ಆಲ್ಸೋ ಐ ವಿಲ್ ಅಗ್ರಿ ವಿತ್ ಯುವರ್ ಡಿಸಗ್ರಿ. ಸೊ ದಿಸ್ ಇಸ್ ಪ್ಯೂರ್ಲಿ ಇಂಡಿಕೇಟಿವ್, ಒಂದು ಇಂಡಿಕೇಶನ್. ಯಾಕೆ ಇಂಡಿಕೇಟಿವ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಟ್ರಾವೆಲ್ ಮಾಡಬೇಕಾದ್ರೆ ಯಾರೋ ಮುಂದೆ ಒಬ್ಬರು 2 ವೀಲರ್ 4 ವೀಲರ್ ಇಂಡಿಕೇಟರ್ ಹಾಕಿರ್ತಾರೆ ಲೆಫ್ಟ್ಗೆ ಅಂತ. ಸೊ ಹತ್ರ ಬರ್ತಾ ಇದ್ದಾಗೆ ಅವ್ರು ಲೆಫ್ಟ್ ಬೇಡ ಸ್ಟ್ರೈಟ್ ಹೋಗೋಣ ಅನ್ಸುತ್ತೆ, ಲೆಫ್ಟ್ ಇಂಡಿಕೇಟರ್ ಆಫ್ ಆಗಿ ಮುಂದೆ ಹೋಗ್ಬೋದು. ನಮ್ಗೇನು ಹಿಂದೆ ಇರೋರ್ಗೆ ಏನು ಅನ್ಸುತ್ತೆ, ಅವ್ನು ಲೆಫ್ಟ್ ಹೋಗ್ತಾನೆ ಅಂತ ಅನ್ಕೊಂಡಿದ್ವಿ. ಬಟ್ ಆ ಟೈಮ್ ಬಂದಾಗ ಅವನು ಸ್ಟ್ರೈಟ್ ಆಗಿ ಹೋಗಿದ್ದ. ಲೆಫ್ಟ್ ಇಂಡಿಕೇಟರ್ ಹಾಕಿದಾನೆ ಅಂತ ಮ್ಯಾಂಡೇಟ್ರಿ ಆಗಿ ಅವ್ನು ಲೆಫ್ಟೇ ತಗೋಬೇಕು ಅಂತ ಏನಿಲ್ಲ. ಸೊ ಅದೊಂದು ಇಂಡಿಕೇಶನ್ ಕೊಡುತ್ತೆ ನಮಗೆ ಅಷ್ಟೇ. ಹಾಗೆ ಇಲ್ಲಿ ಬರೋ ನಂಬರ್ಸ್ ಎಲ್ಲ ಓನ್ಲಿ ಇಂಡಿಕೇಟಿವ್ ಅಂಡ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಟ್ರೆಂಡ್ಸ್. ಲಾಸ್ಟ್ 3 ಇಯರ್ಸು ಕಟ್ ಆಫ್ ನೋಡಿಕೊಂಡು ನನಗೇನು ಅನಿಸುತ್ತೆ ಅನ್ನೋದು ನಂಬರ್ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸ್ಪರ್ಟ್ ಅನಾಲಿಸಿಸ್ ಅಂಡ್ ಅವೈಲಬಲ್ ಡೇಟಾ ಆಸ್ ಆಫ್ ನೌ. ದೀಸ್ ಫಿಗರ್ಸ್ ಆರ್ ನಾಟ್ ಅಫಿಷಿಯಲ್. ಇದು ಯಾವುದು ಅಫಿಷಿಯಲ್ ಕಟ್ ಆಫ್ ಅಲ್ಲ, ಇದು ನನ್ನ ಪರ್ಸನಲ್ ಕಟ್ ಆಫ್ ಅಷ್ಟೇ. ಇದು ಅಂಡ್ ಆರ್ ಸಬ್ಜೆಕ್ಟ್ ಟು ಚೇಂಜ್ ಬೇಸ್ಡ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್ ಸಚ್ ಆಸ್ ಸೀಟ್ ಅವೈಲಬಿಲಿಟಿ ಅಕ್ರಾಸ್ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಕಾಲೇಜಸ್. ಸಪೋಸ್ ಈಗ ಒಂದೆರಡು ಗೌರ್ಮೆಂಟ್ ಕಾಲೇಜ್, ಒಂದು ಪ್ರೈವೇಟ್ ಕಾಲೇಜ್ ಬಂತು, ಒಂದಷ್ಟು ಕಾಲೇಜ್ಗಳಲ್ಲಿ ಇಂಟೇಕ್ ಜಾಸ್ತಿ ಮಾಡ್ಕೊಂಡ್ರು ಅಂದರೆ ಡೆಫಿನೆಟ್ಲಿ ಕಟ್ ಆಫ್ ಡ್ರಾಪ್ ಆಗೇ ಆಗುತ್ತೆ. ಈಗ ನಾನು ಅದೆಲ್ಲ ಕನ್ಸಿಡರ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಥಿಂಗ್ ವಾಸ್ ಅಫಿಷಿಯಲ್. ಯಾವ್ದು ಕಾಲೇಜ್ ಬರ್ತಾ ಇದೆ, ಯಾವ ಕಾಲೇಜ್ ಬರ್ತಿಲ್ಲ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಇನ್ನೂ NMC ಅವರು ರಿಲೀಸ್ ಮಾಡಿಲ್ಲ. ಸೊ ಅವ್ರು ಮಾಡಿದ ಮೇಲೆ ಖಂಡಿತ ಸ್ವಲ್ಪ ಹೆಚ್ಚು ಕಡಿಮೆ ಖಂಡಿತ ಆಗುತ್ತೆ. ನೆಕ್ಸ್ಟ್, ಕ್ಯಾಟಗರಿ ವೈಸ್ ರಿಸರ್ವೇಷನ್ ಅಂಡ್ ಪಾಲಿಸಿ ಚೇಂಜಸ್. ಸೊ ಕರ್ನಾಟಕ ಸರ್ಕಾರ ಏನಾದರೂ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಸ್ವಲ್ಪ ಚೇಂಜ್ ಮಾಡ್ತಾರೆ. ಈ ವರ್ಷ ಇಲ್ಲಿ 3A ಕೊಟ್ಟಿದ್ವಿ, ಸರಿ 3A ಕೊಡೋದು ಬೇಡ, 3AK ಕೊಟ್ಟಿದ್ವಿ, ಇವ್ರು ಕೊಡೋದು ಬೇಡ, ಇಲ್ಲ ಇನ್ನೊಂದು ಯಾವುದೋ ಒಂದಕ್ಕೆ ಸ್ವಲ್ಪ ವೇರಿ ಮಾಡಿದಾಗ ಸ್ವಲ್ಪ ಕಟ್ ಆಫ್ ವೇರಿಯೇಷನ್ಸ್ ಖಂಡಿತ ಇದ್ದೇ ಇರುತ್ತೆ. ಐ ಡು ನಾಟ್ ಗ್ಯಾರಂಟಿ ಅಕ್ಯುರೇಸಿ ಆರ್ ಪ್ರಿಡಿಕ್ಟಬಿಲಿಟಿ ಆಫ್ ಆ್ಯಕ್ಚುಯಲ್ ರಿಸಲ್ಟ್. ಇದಕ್ಕೆ ನಾನಲ್ಲ, ಯಾರು ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ. ಇದೊಂಥರ ಚೈನಾ ಮೇಕ್ ಪ್ರಾಡಕ್ಟ್ ಥರ, ಇರೋಷ್ಟು ದಿನ ನೋಡ್ಕೋಬೇಕು ಅಷ್ಟೇ. ಸೊ ಫೈನಲಿ ಯಾರು, ನನ್ನ ಪ್ರಕಾರ ಯಾರು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಎಂಥ ಜ್ಯೋತಿಷಿಗಳೇ ಆಗಲಿ. ನಾನಂತೂ ಜ್ಯೋತಿಷಿನೇ ಅಲ್ಲ. ಸೊ ನನಗೇನು ಅನಿಸುತ್ತೋ ಅದನ್ನು ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ರೆಸ್ ಇಟ್. ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ಸ್ ಆರ್ ಅಡ್ವೈಸ್ ಟು ಯೂಸ್ ದಿಸ್ ಡೇಟಾ ಓನ್ಲಿ ಫಾರ್ ಜನರಲ್ ಅವೇರ್ನೆಸ್ ಆ್ಯಂಡ್ ಪ್ಲಾನಿಂಗ್ ಪರ್ಪಸಸ್. ಇದು ನಿಮಗೆ ಸ್ವಲ್ಪ ಐಡಿಯಾ ಕೊಡೋದಕ್ಕೆ, ಈ ಕಾಲೇಜಲ್ಲಿ 10,000, ಈ ಕಾಲೇಜಲ್ಲಿ 40,000, ಈ ಕಾಲೇಜಲ್ಲಿ 1,00,000 ಕಟ್ ಆಫ್ ಇದೆ ಅನ್ನೋದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಷ್ಟೇ ಹೊರತು ಇನ್ಯಾವುದಕ್ಕೂ ಅಲ್ಲ. ಯು ಕ್ಯಾನ್ ಪ್ಲ್ಯಾನ್, ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಲೇಬೇಕು ಅಂತೇನೂ ಇಲ್ಲ. ನಮಗೆ ಈ ಕಾಲೇಜಿಗೆ ಸಿಗಬಹುದು, ಇದನ್ನು ಈ ಆರ್ಡರ್ ಹಾಕೋಬಹುದು ಅಂತ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಅಷ್ಟೇ ಹೊರತು ನಾಟ್ ಫಾರ್ ಮೇಕಿಂಗ್ ಫೈನಲ್ ಡಿಸಿಷನ್ಸ್. ನೀವು ಯಾವುದೇ ಡಿಸಿಷನ್ ತಗೊಳ್ಳೋ ಅಗತ್ಯ ಇಲ್ಲ ರಿಗಾರ್ಡಿಂಗ್ ಅಡ್ಮಿಷನ್ಸ್ ಆರ್ ಕೌನ್ಸಿಲಿಂಗ್. ಸರ್ ನೀವು ಈ ಥರ ಇಲ್ಲಿ ಹೇಳಿದ್ರಿ, ಈ ಕಾಲೇಜೇ ಸಿಗುತ್ತೆ ಅಂತ ಸಿಗಲಿಲ್ಲ ಅಂತ ಖಂಡಿತ ಬ್ಲೇಮ್ ಮಾಡಬೇಡಿ. ಸೊ ಇದೊಂದು ಇಂಡಿಕೇಟಿವ್ ಪ್ರೋಸೆಸ್ ಆರ್ ಇಂಡಿಕೇಟಿವ್ ವಿಡಿಯೋ. ನೋಡ್ತಾ ಹೋಗೋಣ. BMC ಆಸ್ ಯೂಶುವಲ್ ನಂಬರ್ 1 ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. ನಾನಿಲ್ಲಿ 4,000 ಅಂತ ಕೊಟ್ಟಿರ್ತೀನಿ. ದಿಸ್ ಈಸ್ ಆಲ್ ಇಂಡಿಯಾ ರ್ಯಾಂಕ್. ದಯವಿಟ್ಟು ತಿಳ್ಕೊಳ್ಳಿ, ಇನ್ನೂ ಏನೇನೋ ಪದಗಳು ಯೂಸ್ ಮಾಡ್ತಾ ಇದ್ದೀರಾ, ಸ್ಟೇಟ್ ರ್ಯಾಂಕ್, ಹಾಗೆ ಕ್ಯಾಟಗರಿ ರ್ಯಾಂಕ್ ಅಂತ, ಅದೆಲ್ಲ ಯೂಸ್ಲೆಸ್ಸು. ನಿಮಗೆ ಬೇಕಾಗಿರೋದು ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ, ನಾಟ್ ಈವನ್ ಮಾರ್ಕ್ಸ್. ನಿಮ್ಮ ಮಾರ್ಕ್ಸ್ ನೋಡಿ ಅಲ್ಲ KE ಆಗಲಿ MCC ಆಗಲಿ ಸೀಟ್ ಅಲಾಟ್ ಮಾಡೋದು, ಆಲ್ ಇಂಡಿಯಾ ರ್ಯಾಂಕ್. ಆಮೇಲೆ ನಾನು ಇಲ್ಲಿ ಕೊಡ್ತಿರೋದು ಜನರಲ್ ಮೆರಿಟ್ಗೆ ಮಾತ್ರ. ಯಾಕೆಂದರೆ ಬೇರೆ ಕ್ಯಾಟಗರಿಯಲ್ಲಿ ಖಂಡಿತ ಯಾವಾಗಲೂ ವೇರಿಯೇಷನ್ಸ್ ಜಾಸ್ತಿ ಇದ್ದೇ ಇರುತ್ತೆ, ಎಕ್ಸಾಕ್ಟಾಗಿ ಕೊಡೋದಕ್ಕಾಗೋದಿಲ್ಲ. ಯಾಕೆಂದರೆ ಆ ಕ್ಯಾಟಗರಿ ಲಾಸ್ಟ್ ಇಯರ್ ಎಷ್ಟು ಜನ ಇದ್ದರು, ಈ ವರ್ಷ ಎಷ್ಟು ಜನ ಇದ್ದರು, ಅದು ಯಾವಾಗಲೂ ಫಿಕ್ಸ್ ಆಗಿರಲ್ಲ. ಬಟ್ ಯು ಕ್ಯಾನ್ ಸುಮಾರಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ತುಂಬ ವೇರಿಯೇಷನ್ಸ್ ಇರೋದಿಲ್ಲ. +or- 10% ಅಂತ ಅಂದ್ಕೊಳ್ಳಿ. 100ಕ್ಕೆ ಒಂದು 10 ಆ ಕಡೆ ಈ ಕಡೆ ಹೋಗುತ್ತೆ. 100 ಅಂತ ಹೇಳಿದ್ರೆ ನಾನು 90 ಆದರೂ ಆಗ್ಬೋದು, 110 ಆದರೂ ಆಗ್ಬೋದು. ಬಟ್ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ 3AK 2AR ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. ಸೊ BMCಲಿ 4,000 ಇರ್ಬೋದು, ಬಟ್ ನಾನು ಇಲ್ಲಿ 4,000 ಅಂತ ಹೇಳ್ತಾ ಇರೋದು ಇಟ್ ಈಸ್ ಅ ಸೇಫ್ ರ್ಯಾಂಕ್. ಸೊ 4,000 ಇದ್ರೆ ಸಿಗುತ್ತೆ ಅಂತ. ಸೊ ಈ ವರ್ಷ 4,200, 4,300, 4,500ಕ್ಕೂ ಬೇಕಾದ್ರೆ ಸಿಗಬಹುದು. ಬಟ್ 4,000 ಇದ್ರೆ ಖಂಡಿತ ಸಿಗಬಹುದು ಅನ್ನೋದು ನನ್ನ ಅಭಿಪ್ರಾಯ. MMCಯಲ್ಲಿ 10,000ವರೆಗೂ ಸಿಗಬಹುದು.
ಅಟಲ್ ಬಿಹಾರಿ ವಾಜಪೇಯಿ ನಾನು 9000 ಅಂತ ಹಾಕಿದ್ದೀನಿ, ಬಟ್ ಈ ವರ್ಷ ಬೇಕಾದ್ರೆ 8800 8,500 ಬೇಕಾದ್ರೆ ನಿಂತ್ಕೋಬಹುದು. ಯಾಕೆಂದ್ರೆ ಜನಗಳಿಗೆ ಅಟಲ್ ಬಿಹಾರಿ ವಾಜಪೇಯಿ ಮೇಲೆ ನಂಬಿಕೆ ವರ್ಷ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಕಸ್ತೂರ್ಬಾ ಅಂತೂ ಪ್ರಿಡಿಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ಡೀಮ್ಡ್ ಯೂನಿವರ್ಸಿಟಿ, ತುಂಬಾ ಲಿಮಿಟೆಡ್ ಸೀಟ್ಸ್ KE ಕೊಟ್ಟಿರೋದವರು. ಎಷ್ಟು ಜನ ಅಲ್ಲಿ ಇಂಟ್ರೆಸ್ಟ್ ಇದೆ, ಈಗ ಮಂಗಳೂರು ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದ್ರು ಅಂದ್ರೆ ದೇ ವಿಲ್ ಆಪ್ಟ್ ಫಾರ್ ಕಸ್ತೂರ್ಬಾ. ಅದೇ ಬೇರೆ ಕಡೆಯವರಾದ್ರೆ ಅಷ್ಟೊಂದು ಆಪ್ಷನ್ ಎಂಟ್ರಿಲಿ ಕಸ್ತೂರ್ಬಾನ ಇನ್ಕ್ಲೂಡ್ ಮಾಡ್ಕೊಳ್ಳೋದಿಲ್ಲ. ಅವ್ರ ಮನೆ ಸುತ್ತಮುತ್ತ ಇರೋ ಊರ್ ಸುತ್ತಮುತ್ತ ಇರೋ ಕಾಲೇಜ್ ಹಾಕೋತಾರೆ. ಹಾಗಾಗಿ ಈ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಸ್ವಲ್ಪ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಸ್ಟಿಲ್ ಐ ಹ್ಯಾವ್ ಗಿವನ್ 9000. ಇದು ಬೇಕಾದ್ರೆ 11,000 ಆದ್ರೂ ಹೋಗ್ಬೋದು, ಇಲ್ಲ 7,000 ಅಲ್ಲೂ ನಿಂತ್ಕೋಬಹುದು. ಒನ್ಸ್ ಅಗೇನ್ ಒನ್ ಮೋರ್ ಡೀಮ್ಡ್ ಯೂನಿವರ್ಸಿಟಿ. MCC ಮೂಲಕ ನೀವು ಇಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಫೀಸ್ ಕಟ್ಟಬೇಕಾಗತ್ತೆ. ಅದೇ KE ಮೂಲಕ ಹೋದ್ರೆ ನಿಮಗೆ 1.5 ಲಕ್ಷಕ್ಕೆ ಸೀಟ್ ಸಿಗುತ್ತೆ ನಿಮಗೆ. ಹಾಗಾಗಿ ಇದ್ರ ಕಟ್ ಆಫ್ ಯಾವಾಗಲೂ ಜಾಸ್ತಿ ಇರುತ್ತೆ. 15,000 ಅಂತ JSS ನಾನು ಕೊಟ್ಟಿದ್ದೀನಿ. ಇದು ಅಷ್ಟೇ ಪ್ರೆಡಿಕ್ಟ್ ಮಾಡೋದು ಕಷ್ಟ. KIMS ಹುಬ್ಳಿ 14,000, ESI ಬೆಂಗಳೂರು 14,000. ಇದೆಲ್ಲ ಒಂದು ಸ್ವಲ್ಪ ಡೀಮ್ಡ್ ಅಂಡ್ ಗೌರ್ಮೆಂಟ್ ಇತ್ತು. ಇಲ್ಲಿ ನೋಡಿ ಪ್ರೈವೇಟ್ ಕಾಲೇಜಸ್ಸು ಎಲ್ಲೂ ಸೆಮಿ ಗೌರ್ಮೆಂಟ್ ಅಂತಿಲ್ಲ. ಗೌರ್ಮೆಂಟ್ ಅಂದ್ರೆ ಸರ್ಕಾರಿ, ಸೆಮಿ ಗೌರ್ಮೆಂಟ್ ಅಂದ್ರೆ ಅರೆ ಸರ್ಕಾರಿ ಅಂತ. ಅರೆ ಸರ್ಕಾರಿ ಅಂತ ಎಲ್ಲೂ ಇಲ್ಲ. ಇರೋದೆಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್, ಪ್ರೈವೇಟ್ ಅನ್ಏಡೆಡ್. ಸರ್ಕಾರದಿಂದ ಯಾವ ಗ್ರಾಂಟ್ಸು ಬರೋದಿಲ್ಲ ಅವ್ರಿಗೆ. ಯಾಕೋ ಗೊತ್ತಿಲ್ಲ, ಎಲ್ಲರೂ ಯಾವ್ಯಾವ್ದು ಎಲ್ಲೆಲ್ಲೋ ನೋಡಿ ತಲೆ ಕೆಡ್ಸ್ಕೊಂಡು ಸೆಮಿ ಗೌರ್ಮೆಂಟು, ಸ್ಟೇಟ್ ಕೋಟಾ, ಕ್ಯಾಟಗರಿ ರ್ಯಾಂಕ್ ಏನೇನೋ ತಲೆ ಕೆಡ್ಸ್ಕೊಂಡಿದ್ದೀರಾ. ಇರೋದು ಗವರ್ಮೆಂಟ್ ಅಂಡ್ ಪ್ರೈವೇಟ್ ಕಾಲೇಜಸ್ ಅಷ್ಟೇ ಕರ್ನಾಟಕದಲ್ಲಿ. ಸೊ MS ರಾಮಯ್ಯ 14,000, ಬೆಳಗಾವಿಯಲ್ಲಿ 22,000ವರೆಗೂ ಹೋಗಬಹುದು ಅನ್ಕೊಂಡಿದ್ದೀನಿ. ಮಂಡ್ಯ 21,000, ವಿಮ್ಸ್ ಬೆಳ್ಳಾರಿ 22,000, KIMS 19,000 ಹೋಗಬಹುದು. ಗುಲ್ಬರ್ಗ 24,000, ಹಾಸನ್ 26,000, ಶಿವಮೊಗ್ಗ 25,000ವರೆಗೂ ಹೋಗಬಹುದು. ಫಾದರ್ ಮುಲ್ಲರ್ 24,000, ವೈದೇಹಿ 28,000, JNM ಬೆಳಗಾವಿ 30,000. ಈ JNM ಬೆಳಗಾವಿನೂ ಅಷ್ಟೇ ಸ್ವಲ್ಪ ಏರುಪೇರು ಆಗಬಹುದು. 30,000 ಸುತ್ತಮುತ್ತಲ ಸ್ವಲ್ಪ ಜಾಸ್ತಿನೂ ಏರುಪೇರು ಆಗಬಹುದು. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಗೇರಿ 37,000, ಗದಗ್ 35,000, ESI ಗುಲ್ಬರ್ಗ 29,000, ಚಾಮರಾಜನಗರ 39,000, SDM ಧಾರವಾಡ 37,000, KS ಹೆಗಡೆ 29,000. ಇದು ಅಷ್ಟೇ ಡೀಮ್ಡ್ ಯೂನಿವರ್ಸಿಟಿ. ಇದು ಸ್ವಲ್ಪ ಜಾಸ್ತಿ ವೇರಿಯೇಷನ್ಸ್ ಇರುತ್ತೆ. ರಾಯಚೂರು 42,000, ಬೀದರ್ 44,000, ಕೊಡಗು 44,000, JJM ದಾವಣಗೆರೆ 42,000, ಕೊಪ್ಪಳ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ನಾನು ಆದಷ್ಟು ಸ್ವಲ್ಪ ಹೈ ಕಟ್ ಆಫ್ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ 45 ಅಂತ ಕೊಟ್ಟಿದ್ದೀನಿ. ಇದು 46ಗೂ ಹೋಗ್ಬೋದು, 47ಗೂ ಹೋಗಬಹುದು. ನಾನು ಕೊಡ್ತಿರೋದು 45,000 ಬಂದರೆ ಖಂಡಿತ ಇಲ್ಲಿ ಸಿಗುವ ಸಾಧ್ಯತೆ ಇದೆ ಅಂತ. ಇದಕ್ಕಿಂತ ಡ್ರಾಪ್ ಆಗ್ಬೋದು, 46.5 ಅಂತಲ್ಲ. ಸೊ ಅಪ್ರಾಕ್ಸಿಮೇಟ್ ಆಗಿ ನಾನು 45 ಅಂತ ಇಟ್ಕೊಂಡಿದ್ದೀನಿ. ಅಂಬೇಡ್ಕರ್ 45,000, AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು 42,000, ಕಾರವಾರ 47, ಚಿಕ್ಕಬಳ್ಳಾಪುರ 44,000. ಚಿಕ್ಕಬಳ್ಳಾಪುರ ಕಟ್ ಆಫ್ನ ನಾನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಬೆಂಗಳೂರು ಹತ್ತಿರ ಇದೆ. ಸೊ ಸ್ಟೂಡೆಂಟ್ಸ್ ಜಾಸ್ತಿ ಜನ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ. ಆಮೇಲೆ ಸ್ವಲ್ಪ ಹಳೆ ಕಾಲೇಜ್ಗಳಾಗ್ತಾ ಇವೆ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಯಾದಗಿರಿ ಎಲ್ಲ. ಸೊ ಗೌರ್ಮೆಂಟ್ ಕಾಲೇಜಸ್ಸು ಸ್ವಲ್ಪ ಹಳೇದಾಗ್ತಾ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇನ್ಕ್ರೀಸ್ ಅಂದರೆ 44 ಅಂತಿದೆಯಲ್ಲ, 43, 42, 41 ಅಂತ ಇನ್ಕ್ರೀಸ್ ಆಗೋದು ಹೈ ಕಟ್ ಆಫ್. ಹೈ ಕಟ್ ಆಫ್ ಅಂದರೆ 5,000, 10,000. ಲೋ ಕಟ್ ಆಫ್ ಅಂದರೆ 1 ಲಕ್ಷ, 2 ಲಕ್ಷ, 5 ಲಕ್ಷ ರ್ಯಾಂಕ್ಗೂ ನಿಮ್ಗೂ ಕಾಲೇಜ್ ಸಿಗುತ್ತೆ ಅಂದರೆ ಅಂಥ ಕಾಲೇಜನ್ನ ಲೋ ಕಟ್ ಆಫ್ ಕಾಲೇಜ್ ಅಂತೀವಿ. BMCನ MMCನ ಅಟಲ್ ಬಿಹಾರಿನ ಹೈ ಕಟ್ ಆಫ್ ಕಾಲೇಜ್ ಅಂತೀವಿ. ಯಾಕೆಂದರೆ 4,000, 5,000, 10,000ಕ್ಕೆಲ್ಲ ಅಲ್ಲಿ ಸೀಟ್ ಖಾಲಿ ಆಗಿಬಿಡುತ್ತೆ. ಚಿಕ್ಕಮಗಳೂರು 54,000, ಯಾದಗಿರಿ 60,000, ಚಂದ್ರಮ್ಮ ದಯಾನಂದ ಸಾಗರ್ 54,000, MVJ 62,000, NFOಯ 56,000, ಮಹದೇವಪ್ಪ ರಾಂಪುರೆ 65,000, SS ದಾವಣಗೆರೆ 57,000, ಹಾವೇರಿ 56,000, ಆದಿಚುಂಚನಗಿರಿ 61,000 ಪ್ರೈವೇಟ್ ಯೂನಿವರ್ಸಿಟಿ ಆದಿಚುಂಚನಗಿರಿ. ನೆಕ್ಸ್ಟು ಸಪ್ತಗಿರಿ ಸಹ ಪ್ರೈವೇಟ್ ಯೂನಿವರ್ಸಿಟಿ 65,000, ಸಪ್ತಗಿರಿ 65,000, ಆದಿಚುಂಚನಗಿರಿ 61,000, ಚಿತ್ರದುರ್ಗ 62,000, ನಿಜಲಿಂಗಪ್ಪ ಬಾಗಲಕೋಟೆ 67,000, ಶ್ರೀ ಮಧುಸೂದನ್ ಸಾಯಿ 64,000. ಇದು ಸ್ವಲ್ಪ ವೇರಿ ಆಗ್ಬೋದು, ಯಾಕೆಂದರೆ ಇಲ್ಲಿ ಕಂಪ್ಲೀಟ್ ಮೆಡಿಕಲ್ ಎಜುಕೇಷನ್ ಫ್ರೀ ಇದೆ ಗೌರ್ಮೆಂಟ್ ಕೋಟಾ ಸೀಟ್ಗೆ. ಹಾಗಾಗಿ ಇದು ಸ್ವಲ್ಪ ವೇರಿ ಆಗ್ಬೋದು. ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದ್ದರೆ ತಗೋತಾರೆ. ಬಟ್ ಇದು ಆಪ್ಷನ್ ಎಂಟ್ರಿ ಮಾಡ್ದಿದ್ದ ಮೊದಲು ಶ್ರೀ ಮಧುಸೂದನ್ ಸಾಯಿ ಕಾಲೇಜ್ ವೆಬ್ಸೈಟ್ ಹೋಗಿ ಒಂದಷ್ಟು ಕಂಡೀಷನ್ಸ್ ಇರುತ್ತೆ, ಅದನ್ನೆಲ್ಲ ಓದಿ. ನಾನು ನೆಕ್ಸ್ಟ್ ಒಂದು ವಿಡಿಯೋನು ಸಹ ಮಾಡ್ತೀನಿ ಮಧುಸೂದನ್ ಸಾಯಿ ಕಾಲೇಜ್ ಬಗ್ಗೆ. ಸೊ ಆಗ ಡೀಟೇಲ್ ಆಗಿ ಮಾತಾಡೋಣ. ಸುಬ್ಬಯ್ಯ 69,000, ನವೋದಯ ರಾಯಚೂರು 74,000, ತುಮಕೂರಿನ ಸಿದ್ಧಗಂಗಾ 60,000, ಬೆಂಗಳೂರಿನ ಆಕ್ಸ್ಫರ್ಡ್ 72,000, ಸುಳ್ಯದ KVG 74,000, ಚಿತ್ರದುರ್ಗದ ಶ್ರೀ ಬಸವೇಶ್ವರ 74,000. ಐ ವಿಲ್ ಕಾಲ್ ಆಲ್ ದೀಸ್ ಕಾಲೇಜಸ್ ಆಸ್ ಲೋ ಕಟ್ ಆಫ್ ಕಾಲೇಜಸ್. ಯಾಕಂದರೆ ನಿಮಗೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲೇ 70,000 ದಾಟಿದ್ರು ನಿಮಗೆ ಈ ಕಾಲೇಜ್ಗಳಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಈಸ್ಟ್ ಪಾಯಿಂಟ್ 71,000,
ಆಕಾಶ್ 74,000. ಆಕಾಶ್ ಆದಮೇಲೆ ಶ್ರೀದೇವಿ ತುಮಕೂರು 73,000. ಮಂಗಳೂರಿನ ಶ್ರೀನಿವಾಸ 74,000. ನಾನು ಮಂಗಳೂರಿನ ಶ್ರೀನಿವಾಸಕ್ಕೆ 74 ಕೊಟ್ಟಿದ್ದೀನಿ. ಇದು ಇನ್ನೂ 75, 76 ಸಹ ಹೋದರೂ ಹೋಗಬಹುದು. ಕನಚೂರು 75,000. ಆಲಮೀನ್ ಬಿಜಾಪುರ್ 77,000. KBN ಗುಲ್ಬರ್ಗ 75,000. ಚನ್ನಪಟ್ಟಣದ ಚಾಮುಂಡೇಶ್ವರಿ 74,000. JGMMCಯಲ್ಲಿ ನಾನು 78,000 ಕೊಟ್ಟಿದ್ದೀನಿ. ಯಾಕೆಂದರೆ ಇಲ್ಲಿ ಫೀಸ್ 1.5 ಲಕ್ಷ ಅಲ್ಲ 6.5 ಲಕ್ಷ ಇರುತ್ತೆ. ಹಾಗಾಗಿ ಒಂದಷ್ಟು ಜನ ಡ್ರಾಪ್ ಆಗಿಬಿಡ್ತಾರೆ ಅಲ್ಲಿ ಕಾಲೇಜು. ಹಾಗಾಗಿ ನಾನು 78ವರೆಗೂ ಕೊಟ್ಟಿದ್ದೀನಿ. ಇದು ಬೇಕಾದ್ರೆ 79, 80ಗೂ ಹೋಗಬಹುದು. PS ಯೂನಿವರ್ಸಿಟಿ ಸ್ವಲ್ಪ ಹೈ ಕಟ್ ಆಫ್ ಮಾಡಿದ್ದೀನಿ. ಯಾಕೆಂದರೆ ಜನಗಳಿಗೆ PS ಯೂನಿವರ್ಸಿಟಿ ಬಗ್ಗೆ ಸ್ವಲ್ಪ ನಂಬಿಕೆ ಇದೆ. ಅವರು ಕುಪ್ಪಮಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ, ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಚೆನ್ನಾಗಿ ನಡೆಸ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಹೈ ಕಟ್ ಆಫ್ ಇಟ್ಕೊಂಡಿದ್ದೀನಿ. BGS ಮೆಡಿಕಲ್ ಕಾಲೇಜ್ 67,000. SR ಪಾಟೀಲ್ ಮೆಡಿಕಲ್ ಕಾಲೇಜು 77,000. ಸೊ ಓವರಾಲ್ ನಿಮಗೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ 78,000ಗಿಂತ ಒಳಗಡೆ ಬಂದರೆ ನಿಮಗೆ ಗೌರ್ಮೆಂಟ್ ಕೋಟಾ ಸೀಟ್ ಸಿಗಬಹುದು. ಯಾವುದಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಅಂತ. ಇದನ್ನು ದಾಟಿದ್ರೆ ನಿಮಗೆ ಪ್ರೈವೇಟ್ ಕೋಟಾಗೆ ಹೋಗಬೇಕಾಗತ್ತೆ. ಸೊ ಒನ್ಸ್ ಅಗೇನ್ ಡಿಸ್ಕ್ಲೇಮರ್ ಆಗಲೇ ಹೇಳಿದ ಹಾಗೆ, ಸೊ ದಿಸ್ ಇಸ್ ಜಸ್ಟ್ ಅನ್ ಇಂಡಿಕೇಟಿವ್. ಇದು ಚೇಂಜ್ ಆಗ್ಬೋದು. ಇದು ಈ ಕ್ಷಣದ ಸತ್ಯ. ಈ ದಿನದ ಮಟ್ಟಿಗೆ ಮುಂದೆ ಒಂದಷ್ಟು ಕಾಲೇಜುಗಳು ಬಂದು ಇಂಟಿಗೆ ಜಾಸ್ತಿಯಾಗಿ ಏನಾದರೆ ಖಂಡಿತ ಡ್ರಾಪ್ ಆಗುತ್ತೆ. ಐ ವಿಶ್ ಮೋರ್ ಮೆಡಿಕಲ್ ಕಾಲೇಜಸ್ ಶುಡ್ ಕಮ್ ಇನ್ ಕರ್ನಾಟಕ. ಆ್ಯಂಡ್ ಆಲ್ಸೋ ಇರೋ ಕಾಲೇಜ್ಗಳಲ್ಲಿ ಸ್ವಲ್ಪ ಇಂಟಿಗೆ ಜಾಸ್ತಿ ಮಾಡಿಕೊಂಡ್ರೆ ತುಂಬ ಹುಡುಗರಿಗೆ ಅನುಕೂಲ ಆಗುತ್ತೆ. ಆಮೇಲೆ ನಾನು ಇಲ್ಲೇನು ನಂಬರ್ಸ್ ತೋರಿಸ್ತಿದ್ದೀನೋ ಇದಕ್ಕಿಂತ ಕಡಿಮೆ ರ್ಯಾಂಕ್ ಬಂದರು 4,000 ಅಂತ ಕೊಟ್ಟಿದ್ದೀನಿ. 5,000 BMC ಸಿಕ್ಕರು ನನಗೆ ಖುಷಿ. ರಾಮಾಯದಲ್ಲಿ 14,000 ಅಂತಿದೆ. 15, 16, 17 ಹೋದರೂ ನನಗೆ ಖುಷಿ. ಯಾಕೆಂದರೆ ಆ ರ್ಯಾಂಕ್ ಬಂದವ್ರಿಗೂ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.